ಸಮಾವೇಶ ಮಾಡೋದು ಅಂದ್ರೆ ಒಂದು ಆಸ್ಪೆಕ್ಟ್ ಆದ್ರೂ ಈಗ ಇನ್ವೆಸ್ಟಿಗೇಷನ್ ಮಾಡಿದ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಅದನ್ನ ನೀವು ಇದು ಮಾಡೋದು ಇನ್ಫ್ಲೂಯೆನ್ಸ್ ಮಾಡೋದಂಗ ಆಗಲ್ವಾ? ನೀವು ಈಗ ಸಮಾವೇಶ ಮಾಡಿ ಕೊಂದವರು ಯಾರು ಅಂತ ಇದನ್ನ ಪ್ರಶ್ನೆನ ಈಗ ಅದನ್ನು ಅವ್ರ ಸಣ್ಣ ಸ್ಟೇಜ್ ನಲ್ಲಿ ಇದೆ ಮ್ಯಾಜಿಸ್ಟ್ರೇಟ್ ಮೇಲೆ ನೀವು ಇನ್ಫ್ಲೂಯೆನ್ಸ್ ಮಾಡೋದಂಗ ಆಗಲ್ವಾ ಇದನ್ನ? ಸರ್, ಇದು ಕೋರ್ಟ್ಗೆ ಅವರು ಕೊಟ್ಟಿರೋದು ಬರೀ ಕಂಪ್ಲೇಂಟ್ ರಿಪೋರ್ಟ್. ಅವತ್ತು ನೀವೇನು ಕೇಳಿದ್ರು ಅದೇನೆ. ಅವ್ರು ಕಂಪ್ಲೇಂಟ್ ರಿಪೋರ್ಟ್ ಬಿಟ್ಟು ಬೇರೆ ಏನೂ ಕೊಟ್ಟಿಲ್ಲ. ದಿಸ್ ಇಸ್ ವೆರಿ ಕ್ಲಿಯರ್. ಚಾರ್ಜ್ ಶೀಟ್ ಕೊಟ್ಟಿಲ್ಲ. ಅಲ್ಲಲ್ಲ, ಅದೇ ಕಂಪ್ಲೇಂಟ್ ರಿಪೋರ್ಟ್ ಅಷ್ಟೇ ಕೊಟ್ಟಿರೋದು. ಆಮೇಲೆ ಇನ್ನೂ ಒಂದು ಇದ್ರ ಜೊತೆಗೆ ಇನ್ನೊಂದು ಹೇಳಬೇಕಂತಿರೋದು, ನಮಗೂ ಏನು ಆ ಹೂತಲಾಗಿರೋ ಹೆಣಗಳಿದ್ದಾವಲ್ಲ ಆ ಕೇಸ್ಗೂ ನಮಗೂ ಸಂಬಂಧ ಇಲ್ಲ. ನಾವಿಲ್ಲಿ ಕೇಳ್ತಾ ಇರೋದು ಇದು ಏನು SIT ರಚನೆ ಮಾಡಿದ್ರಲ್ಲ, SIT ರಚನೆ ಮಾಡಿದಾಗ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು, ಜಿಒ. ಆ ಜಿಒನಲ್ಲಿರೋ ಅಂಥ ಏನು ಬರೆದಿರೋ ಅಂಥದ್ದು ಈ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿರೋ ಅಂಥ ಎಲ್ಲ ಅಪರಾಧ, ಮಹಿಳೆಯರ ಮೇಲೆ ಮಹಿಳೆಯರ ಸಾವುಗಳು, ಕೊಲೆಗಳು, ಅತ್ಯಾಚಾರಗಳು ಮತ್ತು ನಾಪತ್ತೆ ಪ್ರಕರಣಗಳು, ಅಸಹಜ ಸಾವುಗಳು, ಇದೆಲ್ಲವನ್ನೂ 20 ವರ್ಷಗಳಲ್ಲಿ ಏನೇನು ನಡೆದಿವೆಯೋ ಅದೆಲ್ಲವನ್ನು ಅಪರಾಧ ಪ್ರಕರಣಗಳು ಅಂತ ಬಹಳ ಸ್ಪೆಸಿಫಿಕ್ ಆಗಿದೆ. ಅವೆಲ್ಲವನ್ನು ಕೂಡ ತನಿಖೆ ಮಾಡಬೇಕು, ಸಮಗ್ರವಾಗಿ ತನಿಖೆ ಮಾಡಬೇಕು ಅನ್ನೋದು ಒಂದು ಆರ್ಡರ್ ಇದೆ. ನಾವು ಕೇಳ್ತಾ ಒಂದು ನಿಮಿಷ ನಾನು ಪೂರ್ತಿ ಹೇಳ್ಬಿಡ್ತೀನಿ ರೀ, ಪೂರ್ತಿ ಹೇಳ್ಬಿಡ್ತೀನಿ ರೀ. ಅದನ್ನು ನಾವು ಕೇಳ್ತಾ ಇರೋದು. ನಮಗೂ ಆ ಬುರುಡೆ ಅಥವಾ ಹೆಣಗಳಿಗೂ ಏನೂ ಸಂಬಂಧ ಇಲ್ಲ. ಅವರು ಎಷ್ಟು ಹೆಣ ತೆಗೆದ್ರು, ಎಷ್ಟು ಬುರುಡೆ ತೆಗೆದ್ರು, ಎಷ್ಟು ಮೂಳೆ ತೆಗೆದ್ರು, ಎಷ್ಟು ಕೈ ಕಾಲು ತೆಗೆದ್ರು ನಮ್ಗೆ ಅದೇನು ಸಂಬಂಧ ಇಲ್ಲ. ಅದು ಅವ್ರು ಏನು SITನವ್ರು ಅದೇನು ಮಾಡ್ತಿದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ನಾವಿಲ್ಲಿ ಕೇಳ್ತಾ ಇರೋದು ಇಷ್ಟು ವರ್ಷಗಳಲ್ಲಿ ಎಷ್ಟು ಹೆಣ್ಮಕ್ಳು ಸಾವಾಗಿದೆ, ಎಷ್ಟು UDRಗಳಾಗಿದೆ ಅದನ್ನೆಲ್ಲ ತನಿಖೆ ಮಾಡಿ. ಎಷ್ಟು ಅತ್ಯಾಚಾರ ಆಗಿದೆ, ಯಮುನಾ ಕೇಸ್ ಆಗಿದೆ, ಯಮುನಾ ನಾರಾಯಣ ಕೇಸ್ ಆಗಿದೆ, ಅದನ್ನು ನೀವು ಮತ್ತೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನಿತಿನ್ ದೇವಾಡಿಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಂಥವು ಸುಮಾರು 60-70 ಕಂಪ್ಲೇಂಟ್ಗಳು ಮತ್ತೆ ಹೊಸದಾಗಿ ಬಂದಿವೆ. ಅವನ್ನೆಲ್ಲ ಮತ್ತೆ ನೀವು ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸಮಗ್ರವಾಗಿ ತನಿಖೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಈಗ SITಯಲ್ಲಿ ಏನು ಗವರ್ನಮೆಂಟ್ ಜಿಒ ಮಾಡಿತ್ತು ಅದರಲ್ಲಿ ಇದನ್ನೆಲ್ಲ ತಗೊಳ್ಳುವಂತ ಪ್ರೊವಿಷನ್ಸ್ ಇದೆಯಾ? ಖಂಡಿತ ಇದೆ. ಅವರು ಎಲ್ಲ ಅಪರಾಧ ಪ್ರಕರಣಗಳನ್ನು ಅಂತ ಕೊಟ್ಟಿದ್ದಾರೆ. ಸಮಗ್ರ ತನಿಖೆ ಅಂತ ಕೊಟ್ಟಿದ್ದಾರೆ. ಬೇಕಾದ್ರೆ ನೀವು ಮತ್ತೆ ತೆಗೆದು ನೋಡಿ ಆ ಆರ್ಡರ್ನ. ಮಹಿಳಾ ಆಯೋಗದ ಅಧ್ಯಕ್ಷರೇ, ಮಹಿಳಾ ಆಯೋಗದ ನಿನ್ನೆ ಕೂಡ ಆರ್ಡರ್ ನಾನು ನಿಮಗೆ ಕೊಡ್ತೀನಿ, ಇವಾಗಲೇ ಕೊಡ್ತೀನಿ ನಾನು ನಿಮಗೆ ಆರ್ಡರ್. ನಿಮ್ಮ ಹತ್ರ ಬಹುಶಃ ನಿಮ್ಮ ಹತ್ರ ನನಗಿಂತ ಮುಂಚೆ ನಿಮ್ಮ ಹತ್ರ ಆರ್ಡರ್ ಬಂದಿರಬೇಕು. ಇಲ್ಲ, ಮುಂಚೆ ಮಾಡಿರಲಿಲ್ಲ. ಬಟ್ ಇವಾಗ ಅವರು ಅದನ್ನು ತಗೊಳ್ತೀವಿ ಅಂತ ಹೇಳಿ ಇನ್ನೂ ನಾವು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದೀವಿ ಅಂತ ಕೂಡ ಮೊನ್ನೆ ಹೇಳಿದ್ದಾರೆ. ನಾವು SITನವರು ನಾವು ಹೇಳ್ತಾ ಇರೋದು, SITನವರು ಇನ್ನೂ ಪೂರ್ಣವಾಗಿ ಎಲ್ಲ ಇವಾಗ ಏನೇನು ದೂರುಗಳು ಬರ್ತವೆ ಅವನ್ನೆಲ್ಲ ತಗೋಬೇಕು. ಮತ್ತು ಯಾರ ಒತ್ತಡಕ್ಕೂ ಮಣಿಬಾರ್ದು. ಇವಾಗ ಏನು ಇವ್ರು ಹೇಳ್ದಂಗೆ ಷಡ್ಯಂತ್ರ ಅಂತಿದ್ದಾರೆ. ಇದು ಒಂಥರಕ್ಕೆ ಅವ್ರಿಗೇನು ಸದನದಲ್ಲಿ ಷಡ್ಯಂತ್ರ ಅಂತ ಮೊನ್ನೆ ಕೂಡ ಹೇಳಿದ್ದಾರೆ. ಅದು ಒಂಥರ ಹೆಣ್ಮಕ್ಳು ವಿರುದ್ಧದ ಷಡ್ಯಂತ್ರ ಅಂತಲೇ ನಾವು ಹೇಳೋಕ್ಕೆ ಬಯಸ್ತೀವಿ. ಹೆಣ್ಮಕ್ಳಿಗೆ ಏನು ನ್ಯಾಯ ಕೊಡಬೇಕು? ಇಲ್ಲ, ಅದು ಕಂಟಿನ್ಯೂ ಆಗಿದೆ. ಇವಾಗ ಇಲ್ಲ ಅಂದರೆ ಅದನ್ನ ಮುಚ್ಚಬಹುದಿತ್ತಲ್ಲ. ಅವರೇನೆ ನಮ್ದು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿ ಮುಚ್ಚಬಹುದಿತ್ತಲ್ಲ. ಈಗ ನಾವು ಮೀಟ್ ಮಾಡಿದಾಗ SIT ಅಫಿಷಿಯಲ್ಸ್ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಈಗ SIT ಕ್ಲೋಸ್ ಆಗಿಲ್ಲ. ಯಾಕೆಂದರೆ ಅವರು ಫೈನಲ್ ರಿಪೋರ್ಟ್ ಕೊಟ್ಟು ಮುಗಿಸ್ಬೋದಿತ್ತು. ಬಟ್ ಅವ್ರು ಫೈನಲ್ ರಿಪೋರ್ಟ್ ಕೊಟ್ಟಿಲ್ಲ. ಅವ್ರು ಇನ್ನೂ ತನಿಖೆ ನಡೆಸ್ತಾ ಇದ್ದಾರೆ. ಅದರ ಅರ್ಥ ಏನಂದರೆ ಅವ್ರು ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ ಅಂತ. ಬಟ್ ನಮ್ಮದು ಏನಂದರೆ ಇಲ್ಲಿ ಒಂದು ಆಗ್ರಹ ಏನಂದರೆ,
ಇಲ್ಲಿ ಒಂದು ಕಡೆ SITನ ರಚನೆ ಮಾಡಿದಂಥ ಸರ್ಕಾರದ DCMನೇ ಷಡ್ಯಂತ್ರ ಇದೆ, ನಾನು ಅವತ್ತೇ ಹೇಳಿದ್ದೆ ಷಡ್ಯಂತ್ರ ಅಂತ ಸದನದಲ್ಲಿ ಹೇಳ್ತಾರೆ. ಸದನದ ಹೊರಗಡೆ ಅಂದರೆ ಅಲ್ಲಿ ಹೊರಗಡೆ ಬಂದು ಹೇಳ್ತಾರೆ, ಸದನ ನಡೆಯುವಾಗಲೇ ಹೇಳ್ತಾರೆ ಅಂತಂದರೆ ಅದು ಏನು ಅದೇನು ತೋರಿಸತ್ತೆ? ಹಾಗಾಗಿ ನಾವಿಲ್ಲಿ ಹೇಳ್ತಾ ಇರೋದು, ಇದು ಹೆಣ್ಮಕ್ಳಿಗೆ ನಾವು ಯಾವಾಗ ನ್ಯಾಯ ಕೇಳ್ತೀವಿ ಅವಾಗ ಮತ್ತೆ ಷಡ್ಯಂತ್ರ ಅಂತ ಹೇಳುವಾಗ ಇದು ಹೆಣ್ಮಕ್ಳಿಗೆ ನ್ಯಾಯ ಕೇಳೋದ್ರ ವಿರುದ್ಧ ಮಾಡ್ತಿರೋ ಷಡ್ಯಂತ್ರ ಅಂತ ನನಗೆ ಅನ್ನಿಸ್ತಾ ಇದೆ ನಮಗೆ. ಹೌದು, ಅಂದರೆ ಎ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಮೆಷಿನರಿ, ನಾಟ್ ದಿ ಕಂಪ್ಲೀಟ್. ಇವಾಗ ಮುಖ್ಯಮಂತ್ರಿಗಳು ಏನು ಮಾತಾಡ್ತಾ ಇಲ್ಲ, ಆದರೆ ಇನ್ನೂ ಒಂದು ಭಾಗ DCM ಈ ಥರ ಷಡ್ಯಂತ್ರ ಅಂತ ಮಾತಾಡ್ತಾ ಇದ್ದಾರೆ. ಸೊ ನಮಗೆ ವಿ ಆರ್ ಇನ್ ಎ ಸ್ಟೇಟ್ ಆಫ್ ಕನ್ಫ್ಯೂಷನ್. ಇದು ನಿಜವಾಗ್ಲೂ ನಮಗೆ ನ್ಯಾಯ ಕೊಡುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ನಲ್ಲಿದೆ. ಆ್ಯಂಡ್ ಇನ್ನೊಂದೇನಂತಂದರೆ ಒಂದು ಪ್ರೆಷರ್ ಈಸ್ ಬೀಯಿಂಗ್ ಮೌಂಟೆಡ್ ಆನ್ ದಿ SIT ಡೆಫಿನೆಟ್ಲಿ. ಅದಕ್ಕೆ ನಾವು ಹೇಳ್ತಾ ಇರೋದು ಯಾವುದೇ ಥರದ, ಆಮೇಲೆ ಇನ್ನೊಂದು ಇವ್ರು ಹೇಳ್ದಂಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಈ 16ನೇ ತಾರೀಕು ಕಾರ್ಯಕ್ರಮ ರದ್ದಾಗಿದೆ ಅಂತ ಹೇಳಿ ಪೋಸ್ಟರ್ಸ್ ಬರ್ತಾ ಇದೆ. ಅದು ಯಾರು ಹಾಕ್ತಿದ್ದಾರೆ ಅನ್ನೋದನ್ನು ನಾವು ಬಹುಶಃ SP ಅವರ ಗಮನಕ್ಕೆ ತರಬೇಕಾಗತ್ತೆ. ಈ ಥರದ ಪೋಸ್ಟರ್ಸ್ ಅದು ನಿನ್ನೆಯಿಂದ ಬರ್ತಾ ಇದೆ. ಇಲ್ಲ, ನಾವು ಇವತ್ತು ಪ್ರೆಸ್ ಮೀಟ್ ಇತ್ತಲ್ಲ, ಅದಕ್ಕೆ ನಾವು ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಏಕೆಂದರೆ ಅದನ್ನು ನಾವು ರದ್ದು ಮಾಡಿಲ್ಲ, ನಾವು ಇವತ್ತು ಪ್ರೆಸ್ ಮೀಟಲ್ಲಿ ಅದನ್ನು ಹೇಳೋಣ ಅಂತ ಇದ್ದೀವಿ. ನಮಗೆ ಅವರು ಏನು ನಮ್ಮ ಗಮನಕ್ಕೆ ತಂದಿಲ್ಲ ಅವರು, ಹಾಗಾಗಿ ನಮಗೆ ಅದಿನ್ನೂ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಅವ್ರ ಮೇಲೆ ಸಾಕಷ್ಟು ಪ್ರೆಷರ್ಗಳಿದೆ. ಯಾಕೆಂದರೆ ಈ ಥರ ಸರ್ಕಾರದ ಮೆಷಿನರಿನೇ ಆ ಥರ ಮಾತಾಡಬೇಕಾದ್ರೆ ಅವ್ರ ಮೇಲೆ ಖಂಡಿತವಾಗ್ಲೂ ಒಂದು ಪ್ರೆಷರ್ ಇದೆ. ಆಮೇಲೆ ಇನ್ನೊಂದೇನಂತಂದರೆ ಅಲ್ಲಿ ದೂರು ಕೊಡೋಕ್ಕೆ ಅಥವಾ ಸಾಕ್ಷಿ ಕೊಡೋಕ್ಕೇ ನಾವು ಹೋದ್ಸಲನೂ ಅದನ್ನು ಹೇಳಿದ್ದೀವಿ. ಆಮೇಲೂ ಕೂಡ ಯಾವುದೇ ಥರದ ಒಂದು ಭಯಮುಕ್ತ ವಾತಾವರಣ ಇಲ್ಲಿ ಕಲ್ಪಿಸಿಲ್ಲ. ನಾವು ಅವತ್ತು ಹೇಳಿದ್ದೀವಿ ಒಂದು ಹೆಲ್ಪ್ಲೈನ್ ಕ್ರಿಯೇಟ್ ಮಾಡಬೇಕು ಅಂತ. ಆ ಹೆಲ್ಪ್ಲೈನ್ ಇವತ್ತು ಕೂಡ ಕ್ರಿಯೇಟ್ ಆಗಿಲ್ಲ. ಅಂದರೆ ಇದು ಏನು ಅರ್ಥ ಅಂತ ನಾವು SIT ಅವ್ರನ್ನ ಕೇಳಬೇಕಾಗತ್ತೆ, ಮತ್ತು ಸರ್ಕಾರನೂ ಕೂಡ ಕೇಳಬೇಕಾಗತ್ತೆ. ಒಂದು ಓಪನ್ ಹೆಲ್ಪ್ಲೈನ್ ಕ್ರಿಯೇಟ್ ಆಗಬೇಕು. ಅಂದರೆ ನೀವು ಯಾವಾಗ ಬೇಕಾದರೂ ಇಂಥವ್ರನ್ನ ಸಂಪರ್ಕಿಸಿ, ಈ ಮೂಲಕ ನೀವು ಇಮೇಲಲ್ಲಿ ಸಂಪರ್ಕಿಸಿ. ಸರ್ ಹಾಗಲ್ಲ, ಸ್ಟಾರ್ಟಿಂಗಲ್ಲಿ ಒಂದ್ಸಲ ಹೇಳಿಬಿಟ್ಟು ಸರ್ ಒಂದು ನಿಮಿಷ, IB ಒಳಗೆ ಹೋಗಕ್ಕೂ ಅಲ್ಲಿ ಧೈರ್ಯ ಇಲ್ಲ. ನೀವು ಸ್ವಲ್ಪ ಹೋಗಿ ಬನ್ನಿ ಅಲ್ಲಿಗೆ, ಗೊತ್ತಾಗತ್ತೆ. ಇಲ್ಲಿ ನಾವು ಕೂತ್ಕೊಂಡು ಮಾತಾಡೋದಲ್ಲ, ನಾವು ಅಲ್ಲಿ ಹೋಗಿ ಬಂದಿದ್ದೀವಿ. ಅಲ್ಲಿ ಜನರಿಗೆ ಅಲ್ಲ ಸರ್, ಜನರಿಗೆ ಸರ್ ಒಂದು ನಿಮಿಷ ಸರ್ ಅಲ್ಲ ನೋಡಿ, ನಾನು ಹೇಳ್ತಾ ಇರೋದು ಸರ್ ಪ್ಲೀಸ್. ಹೇಳಿ, ನೀವು ಹೇಳಿ. ಅವ್ರು ಮಾತಾಡಿದ್ದಕ್ಕೆ ನಾನು ಹೇಳಿದ್ದು ನಿಮಗಲ್ಲ ಸರ್. ಇವತ್ತು ಹೋಗಿ ಬನ್ನಿ ಸರ್, ಅಲ್ಲಿ ಜನ ಎಷ್ಟು ಹೆದರಿದ್ದಾರೆ ಅಂತ ಗೊತ್ತಾಗ್ತದೆ. ಏನು ಕಾನ್ಫಿಡೆನ್ಸ್ ಎಲ್ರಿಗೂ ಇನ್ಕ್ಲೂಡಿಂಗ್ ಯಾರೆಲ್ಲ ಹೋರಾಟಗಾರರು ಅವರಾಗಿ ಕೂಡ ಹೇಳಿದ್ರು, ಇಲ್ಲಿ ಏನು ಭಯ ಪಡಬೇಕಾಗಿಲ್ಲ, ಎಲ್ಲರೂ ಬಂದು ಆರಾಮಲ್ಲಿ ಅವರಿಗೆ ಬೇಕಾದಂಥ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿ ಹೇಳ್ತಾ ಇದ್ರು ಇಲ್ಲಿ SIT. ಈಗ ಅದು ಚೇಂಜ್ ಆಗಿದೆ. ಇಟ್ ವಾಸ್ ಮೈ ಕ್ವಶನ್. ಹೌದು, ಖಂಡಿತ ಚೇಂಜ್ ಆಗಿದೆ. ಯಾಕೆಂದರೆ ಹೌದು ಚೇಂಜ್ ಆಗಿದೆ. ಯಾಕೆಂದರೆ ಒಂದು ನಮಗೆಲ್ಲರಿಗೂ ನಂಬಿಕೆ ಇದ್ದಿದ್ದು ಪ್ರಣಬ್ ಮೊಹಂತಿ ಅವ್ರ ಮೇಲೆ. ಇವತ್ತು ಕೂಡ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಆದರೆ ಒಂದು ಸಮಸ್ಯೆ ಏನಾಗಿದೆ ಅಂದರೆ ಅವರು ಇಲ್ಲಿರೋದಿಲ್ಲ, ಅವರು ಬೆಂಗಳೂರಿನಲ್ಲಿರ್ತಾರೆ, ಬೆಂಗಳೂರು ಆಫೀಸ್ನಲ್ಲಿ ಇರ್ತಾರೆ. ಆಮೇಲೆ ಇಲ್ಲಿ ಇರೋವಂಥವ್ರ ಮೇಲೆ ನಂಬಿಕೆ ಇಲ್ಲ. ಮತ್ತು ಅನುಚೇತ್ ಅವರು ಕೂಡ ಇಲ್ಲಿಲ್ಲ, ಅವ್ರ ಮೇಲೂ ಕೂಡ ನಮಗೆಲ್ಲರಿಗೂ ಇವತ್ತಿಗೂ ನಂಬಿಕೆ ಇದೆ. ಈಸ್ ಎ ವೆರಿ ಗುಡ್ ಆಫೀಸರ್. ಆದರೆ ಇಲ್ಲಿ ಇನ್ನು ಮಿಕ್ಕಿದವ್ರ ಮೇಲೆ ಇಲ್ಲಿ ನಂಬಿಕೆ ಇಲ್ಲ.
ಏಕೆಂದರೆ ಅಲ್ಲಿ ಹೋಗಿ ಬಂದಂಥ ದೂರುದಾರರು ಅಥವಾ ಸಾಕ್ಷಿದಾರರು ಕೂಡ ಅದನ್ನು ಓಪನ್ ಆಗಿ ಹೇಳಿದ್ದಾರೆ. ಅವರಿಗೆ ಯಾವ ಥರದ ಟ್ರೀಟ್ಮೆಂಟ್ ಸಿಕ್ಕಿದೆ ಅನ್ನೋದನ್ನು ಅವರು ಓಪನ್ ಆಗಿ ಹೇಳಿದ್ದಾರೆ. ಆಮೇಲೆ ಇವತ್ತಿಗೂ ಕೂಡ ಯಾರೂ ಅಲ್ಲಿ ದೂರು ಕೊಡೋಕ್ಕಾಗಲಿ ಸಾಕ್ಷಿ ಕೊಡೋಕ್ಕಾಗಲಿ ಯಾರಿಗೂ ಧೈರ್ಯ ಇಲ್ಲ ಅಲ್ಲಿ ಹೋಗೋಕ್ಕೆ. ಆಮೇಲೆ ನಾವು ಇನ್ನೊಂದು ಪ್ರಕರಣನ ನಿಮ್ಮ ಮುಂದೆನೇ ನಾವು ಮೆನ್ಷನ್ ಮಾಡಿದ್ವಿ. ನಾವು ಏಕೆಂದರೆ ಅದೆಲ್ಲ ನಮ್ಮೆಲ್ಲರ ಅದು ಅನುಭವ ಕೂಡ. ಈ ಹಾಸನದಲ್ಲಿ ಒಂದು ಪ್ರಕರಣ ಆಯ್ತಲ್ಲ, ಆ ಪ್ರಕರಣದ ಸಂದರ್ಭದಲ್ಲಿ ಅವರು ಎಷ್ಟು ಅದನ್ನು ವ್ಯಾಪಕವಾಗಿ ಆ ಹೆಲ್ಪ್ಲೈನನ್ನು ಅವರು ಪ್ರಚಾರ ಮಾಡಿದರು ಅಂದರೆ ಜನ ಇವತ್ತಿಗೂ ಕೂಡ ನಮಗೆ ಅದರಲ್ಲಿ ಯಾರು ದೂರುದಾರರು ಅಂತ ಇವತ್ತಿಗೂ ಕೂಡ ಗೊತ್ತಿಲ್ಲ. ಅಷ್ಟು ಗೌಪ್ಯವಾಗಿ ಅದನ್ನು ಮೇಂಟೈನ್ ಮಾಡಿದ್ರು. ಆದರೆ ಇಲ್ಲಿ ಯಾರು ದೂರುದಾರರು ಎಲ್ಲರಿಗೂ ಗೊತ್ತು, ಆ ಥರ ಇದೆ ಇಲ್ಲಿ ವಾತಾವರಣ. ಅಲ್ಲ, ಅದು ಅವ್ರು ಹೇಳಬೇಕು ಡಿಫ್ರೆನ್ಸನ್ನ. ಈಗ ಹೋರಾಟಗಾರರಾಗಿ ನೀವು ಒಂದು ಅಬ್ಸರ್ವ್ ಮಾಡಿ, ಹೌದು, ಹಾಸನಕ್ಕೂ ನಮ್ಗೆ ಗೊತ್ತಿರ, ಈಗ ನಿಮ್ಗೆ ಗೊತ್ತಿಲ್ಲ. ಹಾಗೆ ಹಾಸನಕ್ಕೂ ಮತ್ತು ಇಲ್ಲಿಗೂ ಅದು ಹೇಗೆ ಅದೇ ಸರ್ಕಾರ ಅದೇ ಮಷಿನರಿ ಇದೆ, ಆದರೆ ಯಾಕೆ ಅಷ್ಟು ಡಿಫರೆನ್ಸ್? ಬಟ್ SIT ಬೇರೆ ಇದೆ ಸರ್, SIT ಬೇರೆ ಇದೆ. SITಲಿರೋ ಆಫೀಸರ್ಸ್ ಬೇರೆ ಇದ್ದಾರೆ. ನಾವು ಅದನ್ನೇ ಹೇಳ್ತಾ ಇರೋದು. ವಿ ಆರ್ ಅರ್ಜಿಂಗ್ ದಿ ಗೌರ್ಮೆಂಟ್ to change the SIT officers also, not the SIT chief. SIT ಒಳಗಡೆ ಇರೋಂಥ ಯಾರು ಈ ದೂರುದಾರರು ಮತ್ತು ಸಾಕ್ಷಿದಾರರನ್ನು ಬೆದರಿಸೋ ಅಂಥವ್ರು ಇದ್ದಾರೆ. ನಾವು ಇದರಲ್ಲೂ ಕೊಟ್ಟಿದ್ದೀವಿ, ನಿಮಗೆಲ್ಲ ಕೊಟ್ಟಿದ್ದೀವಿ. ನಾವು ಇದರಲ್ಲಿ ಹಾಕಿದ್ದೀವಿ. SIT ಒಳಗೆ ಇರೋ ಅಂತಹ ಯಾರು ದೂರುದಾರರನ್ನು ಮತ್ತು ಸಾಕ್ಷಿದಾರರನ್ನು ಬೆದರಿಸೋ ಅಂಥ ಅಧಿಕಾರಿಗಳಿದ್ದಾರೆ, ಅಂಥವ್ರನ್ನ ಚೇಂಜ್ ಮಾಡಿ ಅಂತ. ಅದು ದಟ್ ಈಸ್ ಒನ್ ಆಫ್ ಅವರ್ ಡಿಮಾಂಡ್ಸ್. ಈಗ ಇದಿತ್ತು, ಈಗ ನೀವಿದಂದ್ರಿ ಕಂಪ್ಲೇಂಟ್ ರಿಪೋರ್ಟು ಅದಕ್ಕೆ ಅಂತ. ಈಗ ಕಂಪ್ಲೇಂಟ್ ರಿಪೋರ್ಟ್ನಲ್ಲಿ ಈಗ ಅದು ಬೇಸಿಕಲಿ SIT ಹೇಳಿದ್ದು ಅದೆಲ್ಲ ಅನ್ಯಾಚುರಲ್ ಡೆತ್ ಏನು ಇವನೇನು ಹೇಳಿದಾನೆ ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಸಂಭವ ಇದನ್ನೇ ಕೊಟ್ಟಿರೋದು. ಇದರಲ್ಲಿ ಸರ್ಕ್ಯುಲರ್ ನಲ್ಲಿ ಹೇಳಿರೋದು ಕಂಪ್ಲೇಂಟ್ ಇದೆ, ಅದನ್ನ ಎನ್ಕ್ವೈರಿ ಮಾಡಿ ಅಂತ ಸಂಭವ ಇದಕ್ಕೆ ಇದು ಮಾಡಿ ಅಂತ ಹೇಳಿರೋದು. ಆ ಕಂಪ್ಲೇಂಟ್ ಪ್ರಕಾರ ಎನ್ಕ್ವೈರಿ ಮಾಡಿ ಅಂತ SITಗೆ ಹೇಳಿರೋದು ಜೀವೋದಲ್ಲಿ. ಸರ್ ಅದನ್ನ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ. ಉಲ್ಲೇಖ ಮತ್ತೆ ಅದು ಅವರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿರೋದು. ಅನ್ಯಾಚುರಲ್ ಡೆತ್ಸ್ ಅನ್ನ ಈಗೇನು ಹೇಳಿದಾನ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಸಂಭವ ಇದಕ್ಕೆ ಹೇಳಿರೋದು. ಸರ್ ನಾನು ನಿಮಗೆ ಓದ್ಬಿಡ್ತಿದ್ದೀರಿ, ನಾನು ಜೀವನೇ ಓದ್ಬಿಡ್ತೀನಿ. ಈಗ ಇನ್ನೊಂದು ಹೇಳಿ ಸರ್. ಈಗ SIT ಕೆಲಸ ಮಾಡ್ತಾ ಇದ್ದಾರೆ, ಇದಕ್ಕೂ ಒಂದು ಏನಾದ್ರು ಟೈಮ್ ಫ್ರೇಮ್ ಒಳಗೆ ರಿಪೋರ್ಟ್ ಕೊಡಬೇಕು ಅಂತ ನೀವೇನಾದ್ರು ಹೇಳ್ತೀರಾ? ಇಲ್ಲ, ನಾವು ಪೂರ್ಣವಾಗಿ ಇನ್ವೆಸ್ಟಿಗೇಷನ್ ನಡೆಯೋ ತನಕ SIT ಕ್ಲೋಸ್ ಮಾಡಬಾರ್ದು ಅಂತ ಹೇಳ್ತೀವಿ. ಪೂರ್ಣವಾಗಿ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು 2 years 5 years ಹಾಗೇನಾದ್ರು ಹೇಳ್ತೀರಾ? ಯಾಕೆ ಹೇಳಿದ್ರೆ ಇಲ್ಲದಿದ್ರೆ ನಿಮ್ಮ ಏನು ಡಿಮಾಂಡ್ ಇದೆ ಆ ಡಿಮಾಂಡ್ ಫುಲ್ಫಿಲ್ ಆಗದೇ ಇರ್ಬೋದಲ್ವಾ? ಎನಿ ಆಫೀಸರ್ ಮೇ ಸೇ ದಟ್ ಇಟ್ ಇಸ್ ಸ್ಟಿಲ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್, ಸೇಮ್ ನಡೆಯದೇ ಆಗ್ತದೆ. ಯಾವುದು ಜಸ್ಟಿಸ್ ಬೇಕು ಸರ್, ಇವಾಗ ಒಂದು ಮುಖ್ಯವಾದ ಡಿಮ್ಯಾಂಡ್ ಏನು ಅಂದರೆ, ಇವಾಗ ಯಾರು ಆರೋಪಿಗಳಿದ್ದಾರೆ ಅಂದರೆ ಇವಾಗ ಕಂಪ್ಲೇಂಟಲ್ಲಿ ಹೆಸರು ಕೊಟ್ಟಿರ್ತಾರೆ ಅಂಥವ್ರನ್ನ ಕರೆದು ವಿಚಾರಣೆ ಮಾಡಿ ಅನ್ನೋದು ಬಹಳ ಮುಖ್ಯವಾದ ಡಿಮ್ಯಾಂಡು. ಅವರನ್ನು ಯಾಕೆ ನೀವು ಕರೆದು ವಿಚಾರಣೆ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಅಲ್ಲ, ಅದನ್ನು ನೀವು ಮಾಡಿಬಿಟ್ರೆ ನೀವು ಅಷ್ಟು ದೂರಕ್ಕೆ ಎಳ್ಕೊಂಡು ಹೋಗೋಷ್ಟು ಇರೋದೇ ಇಲ್ಲ. ಈಗ ನಿಮ್ಮ ಡಿಮಾಂಡಲ್ಲಿ ವಿದಿನ್ ಇಷ್ಟು ಟೈಮ್ ಲಿಮಿಟ್ ಅಲ್ಲಿ ನೀವು ಮುಗಿಸ್ಬೇಕು ಅಂತ ಹೇಳಿ ಏನಾದ್ರು ಹೇಳ್ತೀರಾ? ಇದನ್ನು ಅಂದ್ರೆ ಕ್ವಶನಿಂಗ್ ದೆಮ್ ಆಲ್ಸೋ, ಐ ಆಮ್ ನಾಟ್ ಸೇಯಿಂಗ್ ಓನ್ಲಿ ರಿಪೋರ್ಟ್. ಇಲ್ಲ, ಅಲ್ಲ, ನಾವು ತುಂಬ ದೂರ ಎಳ್ಕೊಂಡು ಹೋಗಿ ಅಂತ ಹೇಳೋದಿಲ್ಲ. ನೀವು ಆದಷ್ಟು ಬೇಗ ಮುಗಿಸಿ ಅನ್ನುವಾಗ ನೀವು ವಿಚಾರಣೆ ಬೇಗ ಮಾಡಿ ಅಂತ. ನೀವು ಇವಾಗ ಒಂದು ದೂರಲ್ಲಿ ಅವ್ರ ಮನೆಯವರು ಕೊಟ್ಟಿರ್ತಾರೆ ಇಂಥವ್ರೆ ಮಾಡಿದ್ದಾರೆ ಅನ್ನೋ ಅನುಮಾನ ನಮಗಿದೆ ಅಂತ, ಅದನ್ನು ನೀವು ಯಾಕೆ ಅಂಥವ್ರನ್ನ ಕರೆದು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ, ಎನ್ಕ್ವೈರಿ ಯಾಕೆ ಮಾಡ್ತಾ ಇಲ್ಲ? ಅದು ನಮ್ಮ ಪ್ರಶ್ನೆ. ಅದನ್ನೇ ಮಾಡಿ ಅಂತ ಕೇಳ್ತಿರೋದು. ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಾ ಇರೋದು.
ನಾವು ಡಿಮ್ಯಾಂಡ್ ಮಾಡ್ತೀವಿ, ದಯವಿಟ್ಟು ನಮ್ಮ ಇದನ್ನು ಓದಿ, ಅದರಲ್ಲಿ ಎಲ್ಲ ಇದೆ. ನಾವು ಅದನ್ನೇ ಡಿಮ್ಯಾಂಡ್ ಮಾಡ್ತಿರೋದು. ಮತ್ತು ನಾಡಿದ್ದು ನೀವು 14ನೇ ತಾರೀಕು ಬಂದರೆ ನಮ್ಮ ಕಂಪ್ಲೀಟ್ ಡಿಮಾಂಡ್ಸ್ ನಿಮಗೆ ಅಲ್ಲಿ ಸಿಗತ್ತೆ. ನಾವು ಇಲ್ಲಿ ಸರ್ಕಾರದ ಪರವಾಗಿ ಇಲ್ಲ ಅಥವಾ SIT ಪರವಾಗಿ ಇಲ್ಲ. ನಾವು SITನೂ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಸರ್ಕಾರನೂ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯ ಸಿಗಬೇಕು. ಅದಕ್ಕೆ ಇಲ್ಲಿ ಕೊಂದವರು ಯಾರು ಅನ್ನೋದನ್ನ ನೀವು ಪತ್ತೆ ಹಚ್ಚಬೇಕು. ಇದು ಸರ್ಕಾರದ ಕೆಲಸನೂ ಹೌದು, SIT ಕೆಲಸನೂ ಹೌದು. ನಮಗೆ ಆದಷ್ಟು ಬೇಗ, ನಮಗೆ ಇನ್ನೂ 10 ವರ್ಷ ಎಳ್ಕೊಂಡೋಗಿ ಅಂತ ಹೇಳ್ತಿಲ್ಲ, ಆದಷ್ಟು ಬೇಗ ಇದನ್ನ ಪತ್ತೆ ಹಚ್ಚಿ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗೋ ಹಾಗೆ ನೀವು ಮಾಡಿ ಅಂತಾನೆ ನಾವು ಕೇಳ್ತಾ ಇರೋದು. ಇನ್ನು 3 ತಿಂಗಳಲ್ಲಿ ಸಾಧ್ಯ ಆದರೆ 3 ತಿಂಗಳಲ್ಲೇ ಮಾಡಿ ಆ ಕೆಲಸನ. ಇನ್ನು 1 ತಿಂಗಳಲ್ಲಿ ಸಾಧ್ಯ ಆದರೆ 1 ತಿಂಗಳಲ್ಲೇ ಮಾಡಿ ಆ ಕೆಲಸನ. ನಮಗೂ ತುಂಬ ದಿನ ನಾವು ಈ ಆಂದೋಲನನ ನಾವು ಹೇಳ್ಕೊಂಡು ಹೋಗೋಕೆ ನಮಗೂ ಇಷ್ಟ ಇಲ್ಲ. ನಮಗೆ ಇದೇ ಕೆಲಸ ಅಲ್ಲ.